ಮನೆಯವರೇ ನಿಮ್ಮನ್ನ ನಕ್ಸಲ್ ಅಂದ್ರು, ಮನೆಯವರೇ ನಿಮ್ಮನ್ನ ಅಂದ್ರೆ ಕುಟುಂಬಸ್ಥರೇ ನಿಮ್ಮನ್ನ ಕಮ್ಯುನಿಸ್ಟ್ ಅಂದ್ರು, ನಿಮ್ ಭಾವ? ಅಯ್ಯೋ ಅವ್ನ್ ಯಾವನ್ ಭಾವ? ಇಷ್ಟು ವರ್ಷ ಇಲ್ಲದಿರೋನು ಬಂದ್ಕೊಂಡು ಭಾವ ಭಾವ ಅನ್ನಕ್ಕೆ ಅವ್ನ್ ಯಾವ ಭಾವ? ಏನ್ ಅನ್ನ ಹಾಕಿದಾನ, ಊಟ ಹಾಕಿದಾನ, ಅಥವಾ ಒಂದು ಇದಕ್ಕೆ ಬಟ್ಟೆ ಕೊಟ್ಟಿದಾನ, ಅಥವಾ ನನ್ನನ್ನು ಇಷ್ಟು ವರ್ಷ ಸಾಕಿ ಬೆಳೆಸಿದಾನ? ಅವನ್ ಯಾವನು ನಕ್ಸಲೈಟ್ ಅಂತ ಹೇಳಕ್ಕೆ? ಅವನಿಗೆ ಗೊತ್ತಾ ನಾನು ನಕ್ಸಲೈಟ್ ಅಂತ? ನಕ್ಸಲೈಟ್ ಆಗಿದ್ರೆ ಕಾಡಿನಲ್ಲಿ ಇರ್ಬೇಕಾಗಿತ್ತು, ಇಲ್ಲಿಗೆ ಯಾಕೆ ಬರ್ತಿದ್ದೆ ನಾನು? ಕಮ್ಯುನಿಸ್ಟ್ ನೀವು, ಹಂಗಾಗಿ ಧರ್ಮಸ್ಥಳದ ವಿರುದ್ಧ ನಿಂತಿದ್ದೀರಾ? ಅಯ್ಯೋ ಅವ್ರು 1000 ಹೇಳ್ಕೊಂಡ್ರು ನಾನೇ. ಅವ್ರು 1000 ಹೇಳಲೇಬೇಕಾಗಿದ್ರೆ ನಾನೇ. ಅವರೇ ನಕ್ಸಲೈಟು, ಅವರೇ ಕಮ್ಯುನಿಸ್ಟ್. ಸುಮ್ನೆ ಕೋಪದಲ್ಲಿ ಹೇಳ್ತಾ ಇದ್ದೀರಾ ಅಥವಾ ನಿಜವಾಗ್ಲೂ? ನಿಜವಾಗ್ಲೂ ನಾನು ಹೇಳ್ತೀನಿ. ಇವಾಗ ಅವ್ರು ನನಗೆ ಯಾವತ್ತು ಹೇಳಿದಾರ? ನಾನು ಕೋಪದಲ್ಲೇ ಹೇಳ್ತಾ ಇದ್ದೀನಿ ಇವತ್ತು. ಅವರೇ ನಕ್ಸಲೈಟು, ಅವರೇ ಕಮ್ಯುನಿಸ್ಟು. ಅವ್ರ ಮನೆಯಲ್ಲಿ ಅವ್ರ ಹೆಂಡತಿಯನ್ನು ಸರಿಯಾಗಿ ನಡ್ಸ್ಕೊಂಡಿದ್ರೆ ಸಾಕಿತ್ತು. ನಿಮ್ಮ ಅಕ್ಕ? ಹೌದು, ಮೊಲ ಗುಂಪು ಮಾಡಿ ಹೆಚ್ಚು ಹುಚ್ಚಿಪಟ್ಟ ಕಟ್ಟಿ ಕೊಡ್ಸಿದಾರಲ್ವಾ? ನಿಮ್ಗೂ ಹಂಗೆ ಅಂತಿದ್ದಾರೆ. ಹೇಳಲಿಕ್ಕೆ ನನ್ಗೂ ಬೇಸರ ಆಗತ್ತೆ, ಹಿರಿಯರಿದ್ದೀರಿ, ಬಟ್ ನಿಮ್ಮನ್ನು ಹುಚ್ಚಿ ಅಂತ ಕರೀತಿದ್ದಾರೆ ಜನ. ಹುಚ್ಚಿ ಆಗಿದ್ರೆ ನಾನು ಯಾಕೆ ಬೀದಿಯಲ್ಲಿ ನಿಂತ್ಕೊಂಡು ಅಲ್ಲಿ ಹೋಗಿ ಪಾರ್ಕ್ ಅಲ್ಲಿ ಹೋಗಿ ಜೀವನ ನಡೆಸ್ತಾ ಇದ್ದೆ? ಒಬ್ಬ ವಯಸ್ಸಾದ ಮನುಷ್ಯನನ್ನ ನಾನು ಆಯ್ತು. ಇನ್ನೂ ಒಂದು ಮಾತು ಹೇಳ್ತೀನಿ. ಇನ್ನೊಬ್ರು ಹೇಳಿದ್ರು ಕೇರ್ ಟೇಕರ್ ಅವರನ್ನ, ಅವರು ನನ್ನ ತಂದೆಯ ಕೇರ್ ಟೇಕರ್ ಅಂತ ಹೇಳಿದ್ರು. ಕೇರ್ ಟೇಕರ್ ಯಾರಿಗಾದ್ರೂ ಸಾರ್ವಜನಿಕವಾಗಿ ನಾನು ಕೇಳ್ತಾ ಇದ್ದೀನಿ, ಕೇರ್ ಟೇಕರ್ ಅಂತ ಹೇಳಿದ್ರೆ ದುಡ್ಡು ಆ ಮನುಷ್ಯನನ್ನ ಯಾರಾದ್ರೂ ಕೇರ್ ಟೇಕರ್ ಸಾಕ್ತಾರಾ? ನೀವೇ ಸಾಕಿದ್ರಿ ರಂಗಪ್ರಸಾದ್ ಅವ್ರನ್ನ? ಹೌದು. 20 ಲಕ್ಷ 30 ಲಕ್ಷ ಕೊಟ್ರು ಅಂತ ಹೇಳಿದ್ರಲ್ವಾ? ಅವ್ರ ಹತ್ರ ದಾಖಲಾತಿ ಇದೆಯಾ 20 ಲಕ್ಷ ಕೊಟ್ಟಿದ್ದಕ್ಕೆ? ಅದೂ ಇಲ್ಲ. ಆಯ್ತು, ಕೇರ್ ಟೇಕರ್ ಆದ್ರೆ 20,000 ರೂಪಾಯಿ ಸಂಬಳ ಒಂದು ಕೇರ್ ಟೇಕರಿಗೆ. 15 ವರ್ಷ 20 ವರ್ಷ ನಾನು ಅವರನ್ನ ನೋಡಿದ್ದೀನಿ. ಆ 20 ವರ್ಷಕ್ಕೆ 15 ವರ್ಷಕ್ಕೆ 20 ವರ್ಷ ಬೇಡ, 15 ವರ್ಷಕ್ಕೆ ಆಗುವಂತ 20,000 ಲೆಕ್ಕ ಇಟ್ಕೊಂಡು ಅದ್ರದ್ದು ದುಡ್ಡು ಕೊಡ್ಲಿ? ನಿಮ್ಗೆ ಕೊಡ್ಬೇಕು. ಈಗ ನನಗೆ ಕೊಡ್ಬೇಕು. ಸರಿ, ಒಂದು ಚಿಕ್ಕ ಬ್ರೇಕ್ ಹೋಗೋ ಸಮಯ. ಬ್ರೇಕ್ ಇಂದ ಬಂದ ಮೇಲೆ ತಾಯಿ ಆದವಳು ಯಾವತ್ತೂ ಕೂಡ ಮಕ್ಕಳ ವಿಚಾರದಲ್ಲಿ ಸುಳ್ಳು ಹೇಳೋದಿಲ್ಲ ಅಂತಂತಾರೆ. ನೀವು ತಾಯ್ತನದ ಬಗ್ಗೆನೇ ಸುಳ್ಳು ಹೇಳಿಬಿಟ್ರಿ ಅಂತ ಹೇಳಿ ಬಹಳಷ್ಟು ಜನರಿಗೆ ಬೇಸರ ಇದೆ. ಸುಜಾತಾ ಭಟ್ ಅವರೇ, ನಿಮ್ಮನ್ನೇ ಹುಚ್ಚಿ ಅಂತ ಕರೆದ್ಬಿಟ್ರು, ನಿಮ್ ಮನೆಯವರು ಕೂಡ ಹಾಗೆ. ಯಾರೆಲ್ಲರೂ ಈ ಅನನ್ಯ ಭಟ್ ಅನ್ನೋ ಕಥೆಯನ್ನ ಕೇಳಿದ್ರು ಅವರು ಹೇಳಿ ಬಿಡಿ ಮೇಡಮ್, ಹುಚ್ಚಿ ಅಂತ. ನನ್ನ ಮಗುವನ್ನ ನಾನು ಕಳ್ಕೊಂಡಿದ್ದೀನಿ. ಒಂದು ದಿನದ ಮಗುವನ್ನ ತಗೊಂಡು ಹೋಗಿ ನನ್ನ ಫ್ಯಾಮಿಲಿಯವರೇ, ನನ್ನ ತಂದೆಯ ಫ್ಯಾಮಿಲಿಯವರೇ ಒಂದು ದಿನದ ಮಗುವನ್ನ ತಗೊಂಡೋಗಿ ಒಂದು ಹೊಳೆಯಲ್ಲಿ ಒಂದು ಟಬ್ಬಲ್ಲಿ ತಗೊಂಡೋಗಿ ಬಿಟ್ಟಿದ್ದಾರೆ. ತಾಯ್ತನದ ಬೆಲೆ ನನ್ಗೇನು ಅಂತ ನನಗೂ ಗೊತ್ತಿದೆ. ಎಷ್ಟು ವಯಸ್ಸು ಅಮ್ಮ ಅವಾಗ ನಿಮ್ಗೆ? ಅವಾಗ ನನಗೆ 20 ಏನಾಗಿರ್ಬೇಕು ಆ ಟೈಮಲ್ಲಿ. ತಾಯಿ ಆದವಳು, ನಾನು ಆಗ್ಲೇ ಬ್ರೇಕ್ ಇಂತ ಮುಂಚೆ ಹೇಳ್ತಿದ್ದೆ, ತಾಯಿ ಆದವಳು ಮಕ್ಕಳ ಬಗ್ಗೆ ಸುಳ್ಳು ಹೇಳಲ್ಲ, ತಾಯ್ತನದ ಬಗ್ಗೆನೇ ಸುಳ್ಳು ಹೇಳ್ಬಿಟ್ರು ಸುಜಾತಾ ಭಟ್ ಅವರು. ನಾನು ತಾಯ್ತನದ ಬಗ್ಗೆ ನಾನು ಸುಳ್ಳು ಹೇಳಿಲ್ಲ. ಯಾರೋ ಕ್ರಿಯೇಟ್ ಮಾಡಿ ಹಾಕಿದರೆ ಆ ಸುಳ್ಳನ್ನ ನಾನು ಇದು ಮಾಡಿದೀನಿ ಬಿಟ್ಟು ನನಗೆ ಸ್ವಂತ ಬುದ್ಧಿ ಇಲ್ವಾ ಅಂತ ಹೇಳಿದ್ರೆ ಆ ಟೈಮಲ್ಲಿ ಏನೋ ಒಂದು ಇದಾಗಿದೆ. ಅದನ್ನು ನನ್ನನ್ನ ಪ್ರಶ್ನೆ ಮಾಡಿ ನನ್ನನ್ನ ಇದು ಮಾಡುವಂತದ್ದು ಏನೂ ಇಲ್ಲ. ಅದಕ್ಕೆ ನನಗೆ ಪಶ್ಚಾತ್ತಾಪ ಇದೆ. ನಾನು ನನ್ನ ಮಗಳನ್ನ ನಾನು ಕಳ್ಕೊಂಡಿದ್ದೀನಿ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಹೆಣ್ಣು ಮಗುನೇ ಆಗಿತ್ತು. ಆ ಮಗುವನ್ನ ನಾನು ಕಳ್ಕೊಂಡಿದ್ದೀನಿ. ಅದು ಇವತ್ತಿಗೂ ನನ್ನ ಮನಸ್ಸಲ್ಲಿ ಕೊರಿತಾ ಇದೆ. ಮಕ್ಕಳ ಶೋಕ ಇದೆಯಲ್ಲ, ಅದು ನಿರಂತರ ಅಂತಾರೆ. ಹೌದು. ಶಿಶು ಹತ್ಯೆ ಇದೆಯಲ್ವಾ, ಅದ್ರಂತ ದೊಡ್ಡ ಇದು ಯಾವುದು ಅಲ್ಲ. ಅದು ಇವತ್ತು ನನ್ನನ್ನ ಕಾಡ್ತಾ ಇದೆ. ಯಾರು ಏನೇ ಹೇಳಬೇಕಾಗಿದ್ರೆ. ಮಗಳ ವಿಚಾರದಲ್ಲಿ ನೀವು ಮಾತನಾಡುವಾಗ ಕೆಲವೊಂದು ಮಾತುಗಳು ನೀವು ಹೇಳಿದ್ದು ಬಹಳ ಕಾಡ್ಬಿಡ್ತು. ನನ್ನ ಮಗಳನ್ನ ಹುಡ್ಕೊಂಡು ನಾನು ಧರ್ಮಸ್ಥಳಕ್ಕೆ ಹೋದೆ, ಅನನ್ಯಾನ್ ಹುಡ್ಕೊಂಡು. ಅಕ್ಕ ವೀರೇಂದ್ರ ಹೆಗಡೆ ಅವರನ್ನು ಕೂಡ ನಾನು ಭೇಟಿಯಾಗಿದ್ದೆ, ಅದೆಲ್ಲ ಹೇಳಿ ನನ್ನನ್ನು ಹೊಡೆದ್ರು. ಈಗ ಎಲ್ಲ ಆಗಿ ಹೋಗಿ ಆಗಿದೆ ಅಲ್ಲ, ಇವಾಗ ಅದ್ರ ಬಗ್ಗೆ ಪಶ್ಚಾತ್ತಾಪ ನನಗೆ ಇದೆ ಅಂತ ಹೇಳಿದೀನಲ್ವಾ. ಅದು ಎಲ್ಲಾ SIT ಯಲ್ಲಿ ಏನೇನು ಹೇಳಬೇಕು ಪ್ರತಿಯೊಂದು. ನಾನು ಧರ್ಮಸ್ಥಳದ ವೀರೇಂದ್ರ ಹೆಗಡೆ ಅವರನ್ನ ಭೇಟಿ ಆಗಿದ್ದೀರಾ ಯಾವತ್ತಾದ್ರೂ? ನಾನು ಯಾವತ್ತೂ ಭೇಟಿ ಆಗ್ಲಿಲ್ಲ. ಅವ್ರ ಕಡೆಯವ್ರು ಯಾರನ್ನಾರು ಭೇಟಿ ಆಗಿದೆ? ಯಾರನ್ನು ಭೇಟಿ ಆಗ್ಲಿಲ್ಲ. ನನಗೆ ಹೋಗಕ್ಕೆ ಆಗ್ತಿರ್ಲಿಲ್ಲ, ನನಗೆ ಎಲ್ಲಿಗೂ ಹೋಗಕ್ಕೆ ಆಗ್ತಾ ಇರ್ಲಿಲ್ಲ. ವಯಸ್ಸಾದ ಮನೆಯಲ್ಲಿ ಒಬ್ಬ ವ್ಯಕ್ತಿ ಇದ್ದವಾಗ, ಒಂದು ನಾಯಿ ಮನೆಯಲ್ಲಿ ಇಟ್ಟುಕೊಂಡು, ಒಂದು ವಯಸ್ಸಾದ ವ್ಯಕ್ತಿಯನ್ನು ಇಟ್ಕೊಂಡು ನಾನು ಹೊರಗಡೆ ಎಷ್ಟೋ ವರ್ಷ ನಾನು ಮನೆಯಿಂದ ಯಾರ ಮನೆಗೂ, ಯಾವ ಸಂಬಂಧಿಕರ ಮನೆಗೂ ನಾನು ಹೋಗ್ಲಿಲ್ಲ. ನಾನು ಯಾರ ಮನೆ ಬಾಗ್ಲಿಗೂ, ಈಗ ಹೇಳ್ತಾರಲ್ಲ ರಂಗಪ್ರಸಾದ್, ಅವರ ಫ್ಯಾಮಿಲಿಯವರು ಎಲ್ಲಿದ್ದಾರೆ ಅಂತ ನನಗೆ ಸರಿಯಾಗಿ ಗೊತ್ತಿಲ್ಲ. ಅವರ ಮನೆಗೂ ನಾನು ಹೋಗ್ಲಿಲ್ಲ. ಅವರು ನನ್ನನ್ನ ಬಿಂಬಿಸಿದ್ದಾರೆ. ಏನು ಅಂತ, ದಲಿತ ಅಂತ ಬಿಂಬಿಸಿದ್ದಾರೆ. ಅದು ನನಗೆ ಪಶ್ಚಾತ್ತಾಪ ಇದೆ ನನ್ನ ಮನಸ್ಸಲ್ಲಿ.
ಒಬ್ಬರನ್ನ ಒಂದು ಒಳ್ಳೆ ರೀತಿಯಲ್ಲಿ ನಾನು ನೋಡ್ಕೊಂಡು ನಾನು ಇಷ್ಟು ವರ್ಷ ನಾನು ಅವರನ್ನ ಒಂದು ಇದನ್ನ 81 ತನಕನೂ ನಾನು ನೋಡ್ಕೊಂಡಿದ್ದೀನಲ್ವಾ, ಅವರ ವಯಸ್ಸಿಗೆ ನಾನು ಕಷ್ಟಪಟ್ಟು ನಾನು ನೋಡ್ಕೊಂಡಿದ್ದೀನಲ್ವಾ, ಅದು ಆ ತೃಪ್ತಿ ನನಗಿದೆ. ಯಾರು 1000 ಹೇಳಬೇಕಾಗಿದ್ರೆ ಮೇಲೆ ನೋಡುವವನೊಬ್ಬ ಇದ್ದಾನೆ, ಅವನು ನೋಡ್ಕೊಳ್ತಾನೆ. ಇವತ್ತಲ್ಲ ನಾಳೆ ಅವರಿಗೂ ಬರುತ್ತೆ. ನಾನು ಒಂದೇ ಒಂದು ಮಾತು ಹೇಳ್ತೀನಿ, ನಾನು ಹೇಳಬೇಕಾಗಿದ್ರೆ ನಾನಿವತ್ತು ಅವರನ್ನು ನೋಡ್ಕೊಂಡಿದ್ದೀನಿ ಅನ್ನುವಂತ ಹೆಮ್ಮೆ ಒಂದೇ ಅಲ್ಲ, ನಾಳೆ ನಾನು ಅದೇ ವಯಸ್ಸಿಗೆ ನಾನು ಬರ್ತೀನಿ ಅನ್ನುವಂತ ನನಗೆ ಒಂದು ಕಲ್ಪನೆ ಇದೆ. ಕಲ್ಪನೆ ಅಲ್ಲ, ನನಗೆ ಮನಸ್ಸಿಗಿದೆ. ನಾಳೆ ನಾನು ಇವತ್ತು ಯಾರೇ ಪ್ರಪಂಚಕ್ಕೆ ನಾನು ಒಂದೇ, ದೇಶಕ್ಕೆ ನಾನು ಒಂದೇ ಮಾತು ಹೇಳ್ತೀನಿ, ಇವತ್ತು ಯಾರು ತಂದೆ ತಾಯಿಯನ್ನ ಸರಿಯಾಗಿ ನೋಡ್ಕೊಳ್ಳಲ್ವೋ ಅವರು ಮುಂದಕ್ಕೆ ಯೋಚನೆ ಮಾಡಬೇಕು. ನಾಳೆ ನಾನು ಅದೇ ವಯಸ್ಸಿಗೆ ಬರ್ತೀನಿ, ನಾಳೆ ನನ್ನ ಮಕ್ಕಳು ನೋಡ್ಕೊಳ್ತಾರಾ ಇಲ್ವಾ ಅನ್ನುವಂಥದ್ದು ಅವರಿಗೆ ಇರಬೇಕು. ಸರಿ, ಕೇಶವ್ ಗೌಡ್ರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಇವರು ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರು. ಕೇಶವ್ ಗೌಡ್ರೆ ನಮಸ್ಕಾರ. ನಮಸ್ತೆ ಮೇಡಮ್. ಪಶ್ಚಾತ್ತಾಪ ಇದೆ, ಮಂಜುನಾಥನ ಸನ್ನಿಧಿಗೆ ಬಂದ್ಬಿಟ್ಟು ನಾನು ಕ್ಷಮೆ ಯಾಚನೆ ಮಾಡ್ತೀನಿ, ನನಗಾಗಿದ್ದ ಮನಸ್ಥಿತಿಯಲ್ಲಿ ನನ್ನ ಕೈಲಿ ಈ ರೀತಿಯಾಗಿ ಸುಳ್ಳು ಹೇಳಿಸಿದ್ರು ಅಂತ ಹೇಳಿ ಸುಜಾತಾ ಭಟ್ ಅವರು ಹೇಳ್ತಿದ್ದಾರೆ. ಮೇಡಮ್, ಅವರು ಬಂದು ಇಲ್ಲಿ ಕ್ಷಮೆ ಕೇಳಿದ ಕೂಡಲೇ ಮಂಜಸ್ವಾಮಿ ಅಥವಾ ವೀರೇಂದ್ರ ಹೆಗ್ಡೆ ಅವರು ಅಥವಾ ಅಣ್ಣಪ್ಪ ಸ್ವಾಮಿ ಇವರನ್ನು ಕ್ಷಮಿಸ್ತಾರೆ ಅಂತ ಹೇಳುವಂತದ್ದು ಅವರ ಮನಸ್ಸಿನಲ್ಲಿ ಇದೆಯಾ? ಯಾಕೆಂತ ಹೇಳಿದ್ರೆ 800 ವರ್ಷ ಇತಿಹಾಸ ಇರುವಂತ ನಮ್ಮ ದೇವಸ್ಥಾನ, ಆ ಹೆಗ್ಡೆಯವರ ಬಗ್ಗೆ ಬೇಡದನ್ನು ಮಾತಾಡಿದ್ರು, ಮಂಜಸ್ವಾಮಿಯ ಬಗ್ಗೆ ಬೇಡದನ್ನು ಮಾತಾಡಿದ್ರು, ಕಲ್ಲು ಹೊಡೀರಿ ಅಂತ ಹೇಳಿದ್ರು, ಇಲ್ಲಿ ಧರ್ಮಸ್ಥಳಕ್ಕೆ ಹೋಗ್ಬೇಡಿ ಕದ್ರಿಗೆ ಹೋಗಿ ಅಂತ ಹೇಳಿದ್ರು. ಎಸ್ಟಿ ಆಸ್ತಿಯಲ್ಲಿ ಏನು ಪಾತ್ರಧಾರಿ ಅಂತ ಹೇಳ್ತಿದ್ದಾರೆ ಅವರು, ಬಹಳ ಚೆನ್ನಾಗಿ ನಮಸ್ಕಾರ ಮಾಡ್ಕೊಂಡು ಬರುವಾಗ ನಾವು ಕೂಡ ಭಯಭೀತರಾಗಿದ್ದೇವೆ ಮೇಡಮ್. ಇವ್ರು ಹೇಳಿದ್ರಲ್ಲಿ ಸತ್ಯ ಇದೆ ಅಂತ ನಮಿಗೂ ಅನ್ಸಿತ್ತು. ಆದ್ರೆ ಏನ್ ಮಾಡೋಣ ಹೇಳಿ, ಇಂಥದ್ದೆಲ್ಲ ಸುಳ್ಳುಗಳನ್ನು ಕಟ್ಟಿಕೊಂಡು ಅವ್ರೀಗ ಆ ವ್ಯಕ್ತಿಯನ್ನು ಬಹಳ ಹೊಗಳ್ತಾ ಇದ್ದಾರೆ, ಬಹಳ ಚೆನ್ನಾಗಿ ಹೊಗಳ್ತಾ ಇದ್ದಾರೆ. ನೋಡಿ, ಅವರೇನು ಬಲಿಪಶು ಆಗಿದ್ದಾರೆ ಅಂತ ಹೇಳಿ. ಮೇಡಮ್, ಅವರು ಬಲಿಪಶು ಆಗಿದ್ದಲ್ಲ, ಸಾವಿರಾರು ಜನರನ್ನು. ಕೇಶವ್ ಗೌಡ್ರೆ, ಈ ವೇದಿಕೆಯಿಂದ ಅದೊಂದು ತಪ್ಪು ಸಂದೇಶ ಹೋಗೋದ್ ಬೇಡ ಅನ್ನೋ ಕಾರಣಕ್ಕೆ ನಾನು ಹೇಳ್ತಿದ್ದೀನಿ, ಅವ್ರು ಹೊಗಳಿಲ್ಲ, ತಿಮರೋಡಿ ಅವರನ್ನ ಹೊಗಳಿದ್ದಲ್ಲ, ಅವ್ರ ಮೇಲೂ ಕೂಡ ಪ್ರಭಾವ ಬೀರಿರಬಹುದು ಯಾರಾದ್ರೂ ಅನ್ನೋ ಅನುಮಾನ ನನಗಿದೆ ಅಂತ ಹೇಳಿದ್ರು. ಅಂದ್ರೆ ಸೌಜನ್ಯ ಪರವಾಗಿ ಹೋರಾಟ ಮಾಡ್ತಿದ್ದವರನ್ನ ದಿಕ್ಕು ತಪ್ಪಿಸೋ ಪ್ರಯತ್ನ ಯಾರಾದ್ರೂ ಮಾಡ್ತಿರ್ಬಹುದು, ಅವ್ರ ವೈಯಕ್ತಿಕ ಅನಿಸಿಕೆ ಅದು. ಈಗ ನೋಡಿ, ಸುಜಾತಾ ಭಟ್ ಅವ್ರು ಹಿಂದೆ ಏನ್ ಹೇಳಿದ್ರು, ಇವತ್ತೇನ್ ಹೇಳ್ತಿದ್ದಾರೆ, ಸತ್ಯ ಎಷ್ಟೇ ಮುಚ್ಚಾಕೋ ಪ್ರಯತ್ನ ಮಾಡಿದ್ರು ಕೂಡ ಒಂದಲ್ಲ ಒಂದಿನ ಆಚೆ ಬಂದೇ ಬರುತ್ತೆ. ಅದಕ್ಕೆ ಉದಾಹರಣೆ ಇವತ್ತು ಸುಜಾತಾ ಭಟ್ ಅವ್ರು ಇಲ್ಲಿ ಕುತ್ಕೊಂಡು ಲೈವ್ ನಲ್ಲಿ ಮಾತಾಡ್ತಿರೋದು, ಅವ್ರು ಮಾಡಿರೋ ತಪ್ಪನ್ನ ಒಪ್ಕೊಳ್ತಿರೋದು ಅಲ್ವಾ? ಒಪ್ಪಿಕೊಂಡ ಕೂಡಲೇ ಮೇಡಮ್, ಒಪ್ಪಿಕೊಂಡ ಕೂಡಲೇ ಏನು ಇಷ್ಟೆಲ್ಲ ನಮ್ಮ ಮನಸ್ಸಿನ ಭಾವನೆಗಳಿಗೆ ಧಕ್ಕೆ ಮಾಡಿ, ಅದು ಅವ್ರಿಗೆ ಗೊತ್ತಿರ್ಬೋದು. ಅವರ ಕಡೆಯ ಒಬ್ಬ ಸ್ವಾಮೀಜಿಯವರು ಬಂದೇ ಇಲ್ಲಿ ಮಂಜಸ್ವಾಮಿಯನ್ನು ಪ್ರತಿಷ್ಠಾಪನೆ ಮಾಡಿರುವಂತದ್ದು. ಈಗ ಅವರೇ ಎರಚಿದ ಕೆಸರನ್ನ ಅವರೇನೆ ತೊಳೆಯೋಕೆ ಮುಂದಾಗ್ತಿದ್ದಾರಲ್ವಾ, ಅದಕ್ಕಿಂತ ಇನ್ನೇನು ಅಂತ ನಾನು ಕೇಳ್ತಿರೋದಾಯ್ತು. ಹೌದು, ಸುಳ್ಳು ಹೇಳಬಾರ್ದಾಗಿತ್ತು, ಅಪಪ್ರಚಾರ ಮಾಡಬಾರ್ದಾಗಿತ್ತು, ಧರ್ಮಸ್ಥಳದ ಬಗ್ಗೆ ಅಪಾರವಾದ ನಂಬಿಕೆ ಇರುವ ಅನೇಕ ಜನರ ಮನಸ್ಸಿಗೆ ಘಾಸಿ ಮಾಡಿದ್ರು, ಅದಕ್ಕೆ ಹಾಗಾದ್ರೆ ಶಿಕ್ಷೆ ಏನು? ಗಲ್ಲಿಗೇರಿಸ್ಲಿಕ್ಕಾಗತ್ತಾ ಕೇಶವ್ ಗೌಡ್ರೆ? ದೊಡ್ಡ ಶಿಕ್ಷೆ ಬಿಡಿ, ಗಲ್ಲಿಗೇರಿಸ್ತಾರ? ಧರ್ಮಸ್ಥಳಕ್ಕೆ ಬರ್ತೀನಿ, ಗಲ್ಲಿಗೆ ಹಾಕಿ ಬಿಡ್ಲಿ. ಮೇಡಮ್, ಗಲ್ಲಿಗೇರಿಸೋ ಪ್ರಶ್ನೆ ಅಲ್ಲ, ಅಡಿಕೆಗೆ ಹೋದ ನಾನು ಹೇಳಿದ್ದೀನಲ್ವಾ? ಕೇಳಿಸ್ಕೊಳ್ಳಿ, ಕೇಶವ್ ಗೌಡ್ರೆ ಮಾತಾಡ್ತಿದ್ದಾರೆ, ಕೇಳಿಸ್ಕೊಳ್ಳಿ. ನಾನು ಸ್ವ ಇಚ್ಛೆಯಿಂದ ನಾನು ಹೇಳ್ತಾ ಇದ್ದೀನಿ, ಯಾರು ನನ್ನನ್ನು ಇದು ಮಾಡ್ಬೇಕಾಗಿಲ್ಲ. ಈ ಸ್ಥಿತಿಯಲ್ಲಿ ಸತ್ಯ ಏನಿದೆಯೋ ನಾನು ಇವತ್ತು ಹೇಳಕ್ ಬಂದಿದ್ದೀನಿ, ಅರ್ಥ ಆಯ್ತಲ್ವಾ? ನನ್ನ ಪಶ್ಚಾತ್ತಾಪ ಇದೆ, ನಂಗೆ ರಾತ್ರಿ ಹಗಲು ಮಲಗ್ಲಿಕ್ಕೆ ಆಗ್ತಾ ಇರ್ಲಿಲ್ಲ. ಅದಕ್ಕೂ ಹೇಳ್ತೀನಿ, ಒಂದು ಗುರುಗಳ ಹತ್ರ ಹೋಗಿ ನಾನು ಸತ್ಯ ಹೇಳಿದಕ್ಕೆ ನೀನು ಸತ್ಯವನ್ನ ಬಿತ್ತು, ಇನ್ನು ಮುಂದೆ ಇದೆಲ್ಲ ಬೇಡ ನಿನ್ಗೆ, ನಿನ್ನ ಬೆನ್ನ ಹಿಂದೆ ನಾನಿದ್ದೀನಿ ಅಂತ ಹೇಳಿದ್ರು ಒಂದು ಗುರುಗಳು. ಹಾಗಾಗಿ ನಾನು ಆ ಒಂದು ಮನಸ್ಸು, ಅವ್ರು ನನ್ನ ಮನಸ್ಸನ್ನ ಒಂದು ಇದು ಮಾಡಿದಕ್ಕೆ ನಾನು ಇವತ್ತು ಸತ್ಯ ಬಿಚ್ಚಿಡಕ್ಕೆ ಬಂದಿದ್ದೀನಿ ಬಿಟ್ಟು ನನ್ಗೆ ಇದರಿಂದ ಏನು ಇದಿಲ್ಲ. ಈಗ ನಾಳೆ ದಿನ ಯಾರಾದ್ರೂ ಹೇಳ್ಬೋದು, ಬಹುಶಃ ಪ್ರಭಾವಿಗಳು ವೀರೇಂದ್ರ ಹೆಗಡೆ ಅವರು ಅವರೇನೇನೆ ಅಜ್ಜಿನ ಹೆದರ್ಸಿರ್ಬಹುದು, ದುಡ್ಡು ಕೊಟ್ಬಿಟ್ಟು ಹಿಂಗೆಲ್ಲ ಹೋಗ್ಬಿಟ್ಟು ಹೇಳು ಅಂತ ಹೇಳಿರಬಹುದು. ವೀರೇಂದ್ರ ಹೆಗಡೆ ಅವರು ಅವ್ರ ಕಡೆಯವ್ರು ಯಾರಾದ್ರೂ ನಿಮಗೆ ಕಾಲ್ ಮಾಡಿದ್ದು, ಭೇಟಿ ಆಗಿದ್ದು, ದುಡ್ಡು ಕೊಟ್ಟಿದ್ದು, ಧಮಕಿ, ನಿಜ ಹೇಳಿ ಅಮ್ಮ. ಇವತ್ತು ನಿಮ್ಗೆ ಯಾವುದೇ ರೀತಿಯಲ್ಲೂ ನಾವು ಎಡಿಟ್ ಮಾಡ್ತಾ ಇಲ್ಲ, ಲೈವ್ ಅಲ್ಲಿ ಪ್ರಶ್ನೆ ಕೇಳ್ತಿದ್ದೀನಿ. ನಂಗೆ ವೀರೇಂದ್ರ ಹೆಗಡೆ ಒಂದು ನಿಮಿಷ ನನ್ಗೆ ಯಾರು ಹೆದರಿಸಲಿಲ್ಲ. ನಾನೇ ಸ್ವತಃ ಬಂದು, ನಾನೇ ನಿಮ್ಮ ರಿಪಬ್ಲಿಕ್ ಕನ್ನಡದಲ್ಲಿ ನಾನೇ ಸ್ವತಃ ಬಂದು ನಾನು ಕೂತ್ಕೊಂಡು ಹೇಳ್ತಾ ಇದ್ದೀನಿ. ನನಗೆ ಯಾರು ದುಡ್ಡು ಕೊಟ್ಟಿಲ್ಲ. SIT ಅಧಿಕಾರಿಗಳು ನಿಮ್ಗೇನಾದ್ರೂ ಹೇಳಿ ಕಳಿಸಿದ್ದಾರಾ? ಯಾವ ಅಧಿಕಾರಿಗಳು, ನಾನು ಯಾವ ಅಧಿಕಾರಿಗಳ ಹತ್ರನೂ ನಾನು ಲಿಂಕ್ ಅಲ್ಲಿ ಇಲ್ಲ. ವೀರೇಂದ್ರ ಹೆಗಡೆ ಅವರು ಹೇಳಿ ಕಳಿಸಿದ್ದಾರಾ? ರಿಪಬ್ಲಿಕ್ ಕನ್ನಡದಲ್ಲ ಅಥವಾ ಮಾಧ್ಯಮದ ಮುಂದೆ ಇಲ್ಲ, ನಾನೇ ಸ್ವತಃ ಬಂದು ನಾನು ಇಲ್ಲಿ ಕುತ್ಕೊಂಡು ನಾನು ಹೇಳ್ತಾ ಇದ್ದೀನಿ. ಇದರಲ್ಲಿ ಯಾರು ಇದನ್ನ ಈ ವಿಚಾರದಲ್ಲಿ ಯಾರು ನನ್ನನ್ನ ಇದು ಮಾಡ್ಲಿಲ್ಲ. ನಾನೇ ಸ್ವತಃ ರಿಪಬ್ಲಿಕ್ ಕನ್ನಡದಲ್ಲಿ ಬಂದು ಕೂತ್ಕೊಂಡು ನಾನೇ ಮಾತಾಡ್ತಾ ಇರೋದು. ರಿಪಬ್ಲಿಕ್ ಕನ್ನಡದವರು ನನಗೆ ದುಡ್ಡಿನ ಆಮಿಷ ತೋರಿಸಲಿಲ್ಲ,
ವೀರೇಂದ್ರ ಹೆಗ್ಡೆನೂ ದುಡ್ಡಿನ ಅಂಶ ತೋರಿಸಲಿಲ್ಲ. ಜೀವ ಭಯ, ಬೆದರಿಕೆ, ಯಾವ ಜೀವ ಬಲವಂತವಾಗಿ ಕರ್ಕೊಂಡು ಬಂದಿದ್ದು, ಬಲವಂತವಾಗಿ ನಿಮ್ಮ ಹತ್ರ ನನಗೆ ಯಾರು ಬಲವಂತವಾಗಿ ಯಾರು ಕರ್ಕೊಂಡು ಬಂದಿಲ್ಲ. ನಾನೇ ಸ್ವತಃ ಬಂದಿದ್ದೀನಿ. ಯಾರು ನನ್ನನ್ನು ಹೆದರಿಸಲಿಲ್ಲ, ಯಾರು ನನಗೆ ದುಡ್ಡಿನ ಅಂಶ ತೋರಿಸಲಿಲ್ಲ. ಇದೆಲ್ಲ ಸತ್ಯಕ್ಕೆ ಸುಳ್ಳು. ಇದು ಸತ್ಯ. ಸರಿ.